ಹಾಯ್ ಆಲ್, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ಮಧ್ಯಾಹ್ನದ ವ್ಲಾಗನ್ನು ಶೇರ್ ಮಾಡ್ತಿದ್ದೀನಿ. ಅಡುಗೆ ಎಲ್ಲ ಆಯಿತು. ರಿದನ್ನೇ ಸ್ಕೂಲಿಂದ ಬರೋಷ್ಟರಲ್ಲೇ ಅಡುಗೆ ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಡ್ತೀನಿ. ಬಿಕಾಸ್ ಸ್ಕೂಲಿಂದ ಬಂದ ತಕ್ಷಣ ಅವಳಿಗೆ ಹಸಿವಾಗಿರುತ್ತೆ, ಸೊ ಬೇಗ ಊಟ ಮಾಡಿಕೊಂಡು ಮಲಗಿಬಿಡ್ತಾಳೆ. ರಿದನ್ ಸ್ಕೂಲಿಂದ ಇವಾಗ ಬಂದು ಇವತ್ತು ಊಟಕ್ಕೆ ಚಪಾತಿ, ಈರುಳ್ಳಿ ಸೊಪ್ಪಿನ ಪಲ್ಯ ಹಾಗೆ ಅನ್ನ ಸಾರು ಮಾಡಿದ್ದೀನಿ. ಇದರ ಜೊತೆ ಇವಾಗ ಸ್ಯಾಲೆಡ್ಗಂತ ಮೂಲಂಗಿ ಪಚಡಿ ಮಾಡ್ತಿದ್ದೀನಿ. ಫಸ್ಟಿಗೆ ಮೂಲಂಗಿ ಮತ್ತು ಇದರ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡ್ಕೋಬೇಕು. ಆಮೇಲೆ ಇದನ್ನು ಸಣ್ಣಗೆ ಚಾಪ್ ಮಾಡಿ ಇದಕ್ಕೆ ಈರುಳ್ಳಿ, ಸ್ವಲ್ಪ ಮನೆಯಲ್ಲೇ ಮಾಡಿರೋ ಮಸಾಲ ಖಾರದ ಪುಡಿ, ನಿಮ್ಮ ಹತ್ರ ಪ್ಲೇನ್ ಖಾರದ ಪುಡಿ ಇದ್ದರೆ ಇದ್ರ ಜೊತೆ ಗರಂ ಮಸಾಲ ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡೆ, ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ರೆಡಿ ಆಯಿತು. ತುಂಬ ರುಚಿಯಾಗುತ್ತೆ. ಇದನ್ನು ಜಾಸ್ತಿ ಜೋಳದ ರೊಟ್ಟೆ ಜೊತೆ ತಿಂತೀವಿ. ಜೋಳದ ರೊಟ್ಟೆ ಬೆಸ್ಟ್ ಕಾಂಬಿನೇಷನ್. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿನ್ನೆ ತಂದಿರೋ ಸೊಪ್ಪನ್ನೆಲ್ಲ ಬಾಲ್ಕನಿಯಲ್ಲಿ ಕ್ಲೀನ್ ಮಾಡೋಕ್ಕೆ ಇಡ್ತಿದ್ದೀನಿ. ನಿನ್ನೆ ಮಾರ್ಕೆಟಿಂದ ಬಂದು ಊಟ ಮಾಡೋಷ್ಟರಲ್ಲಿ ಲೇಟ್ ಆಯಿತು, ಅದಕ್ಕೆ ಕ್ಲೀನ್ ಮಾಡೋದಾಗಲಿಲ್ಲ. ಮಜ್ಜಿಗೆ ಕಡ್ದಿದ್ದೆ. ಕಡಿದ ಮೇಲೆ ಇದನ್ನು 2-3 ಅವರ್ಸ್ ಫ್ರಿಜ್ಜಲ್ಲೇ ಇಡ್ತೀನಿ, ಅಂದರೆ ಬೆಣ್ಣೆ ಚೆನ್ನಾಗಿ ಬರುತ್ತೆ ಅಂತ. ನಾನು ಮನೇಲೇ ಹಾಲಿನ ಕೆನೆಯನ್ನು ಸ್ಟೋರ್ ಮಾಡಿ 20-30 ಡೇಸ್ ಒಂದ್ಸಲ ಮಜ್ಜಿಗೆನ ಕಡಿತೀನಿ. ಈ ಮಜ್ಜಿಗೆಯನ್ನು ಯೂಸ್ ಮಾಡಲ್ಲ, ಬಿಕಾಸ್ ಜಾಸ್ತಿ ದಿನ ಕೆನೆ ಇಡೋದ್ರಿಂದ ಮಜ್ಜಿಗೆ ಅಷ್ಟೊಂದು ಫ್ರೆಶ್ ಆಗಿ ರುಚಿ ಇರಲ್ಲ, ಮತ್ತು ಇದು ಹೆಲ್ತ್ಗೂ ಒಳ್ಳೆಯದಲ್ಲ. ಸೊ ಬೆಣ್ಣೆ ಮಾತ್ರ ಯೂಸ್ ಮಾಡ್ತೀನಿ. ಬೆಣ್ಣೆಯನ್ನು ಚೆನ್ನಾಗಿ 2-3 ಸತಿ ವಾಶ್ ಮಾಡಿ ಕಾಯ್ಸಾಕಿಟ್ಟೆ. ನಾನು ಯೂಶ್ವಲಿ ಬೆಣ್ಣೆ ಕಾಯಿಸಿ ಮನೇಲೇ ತುಪ್ಪ ಮಾಡೋದು. ಅಡುಗೆಗೆ ತುಪ್ಪನೇ ಜಾಸ್ತಿ ಯೂಸ್ ಮಾಡೋದು. ಅದಕ್ಕೆ ಊರಿಗೆ ಹೋದಾಗೊಮ್ಮೆ ನಮ್ಮತ್ತೆ ಅವರು ಮನೇಲೇ ತುಪ್ಪ ಮಾಡಿ ಕೊಟ್ಟಿರ್ತಾರೆ. ಅದು ಅಲ್ಲದೆ ನಾನು ಕೂಡ ಮನೆಯಲ್ಲೇ ಕೆನೆ ಸ್ಟೋರ್ ಮಾಡಿ ಅವಾಗವಾಗ ಬೆಣ್ಣೆ ಕಾಯಿಸಿ ತುಪ್ಪ ಮಾಡ್ತೀನಿ. ಹೊರಗಡೆ ತರೋದು ವಿಶೇಷ ಕಡಿಮೆ. ಇದಾಗೋಷ್ಟರಲ್ಲಿ ಸೊಪ್ಪು ಕ್ಲೀನ್ ಮಾಡೋಣ ಅಂತ ಬಂದೆ. ನನಗೆ ಎಲ್ಲ ತರಕಾರಿ ಸೊಪ್ಪುಗಳು ತುಂಬ ಇಷ್ಟ. ನನ್ನಮ್ಮ ತುಂಬ ರುಚಿಯಾಗಿ ಅಡುಗೆನ ಮಾಡ್ತಾರೆ. ಡೈಲಿ ವೆರೈಟಿ ಸೊಪ್ಪು ತರಕಾರಿಗಳ ಪಲ್ಯ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲ ತರಕಾರಿಗಳು ನನಗೆ ತುಂಬ ಇಷ್ಟ. ನಿನ್ನೆ ಸೊಪ್ಪೆಲ್ಲ ಫ್ರೆಶ್ ಇತ್ತಂತ ಜಾಸ್ತಿನೇ ತೊಗೊಂಡ್ಬಿಟ್ಟೆ. ಬಟ್ ಕ್ಲೀನಿಂಗ್ ಪ್ರೊಸೆಸ್ ಅಂತೂ ತುಂಬ ಇರುತ್ತೆ. ಹಾಫ್ ಡೇ ಇದರಲ್ಲೇ ಕಳೆದ್ಬಿಡುತ್ತೆ. ಅದು ಅಲ್ಲದೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಎಲ್ಲ ಮ್ಯಾನೇಜ್ ಮಾಡೋದು ತುಂಬ ಚಾಲೆಂಜಿಂಗ್ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಇಷ್ಟಪಟ್ಟಿದ್ದನ್ನು ಪಡ್ಕೋಬೇಕಂದ್ರೆ ಕಷ್ಟಪಡಲೇಬೇಕು. ಇನ್ಫ್ಯಾಕ್ಟ್ ಮಾಡೋ ಕೆಲಸ ಇಷ್ಟಪಟ್ಟು ಮಾಡಿದರೆ ಎಷ್ಟೇ ಕಷ್ಟ ಆದರೂ ಕಷ್ಟ ಅನಿಸಲ್ಲ. ಈ ಥರ ಎಕ್ಸ್ಪೀರಿಯನ್ಸಸ್ ನಮ್ಮ ಜೀವನವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದನ್ನು ಕಲಿಸುತ್ತೆ. ಎಲ್ಲ ಪ್ರಾಬ್ಲಮ್ಸ್ನ ಕಲಿಕೆಯಾಗಿ ತಗೊಳ್ಬೇಕು ಹೊರತಾಗಿ ಕಷ್ಟ ಅಂದ್ಕೊಂಡು ಚಿಂತೆ ಮಾಡಿಕೊಂಡು ಕೂತ್ಕೋಬಾರ್ದು. ಅಷ್ಟರಲ್ಲಿ ರಿದನ್ಯ ಮಲಗಿದ್ಲು. ಸ್ವಲ್ಪ ಹೊತ್ತು ಏನೇನೋ ಮಾತು ಹೇಳ್ತಾ ಇದ್ಲು, ಅದನ್ನು ಕೇಳ್ತಾ ಇದ್ದೆ. ಆಮೇಲೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಅವಳು ಸಹ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಬಂದಳು. ಇದ್ಯಾವ ಸೊಪ್ಪು, ಅದ್ಯಾವ ಸೊಪ್ಪು, ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ ಅಂತ ಏನೇನೋ ಮಾತು ಹೇಳ್ತಾ ಎಲ್ಲ ಕ್ಲೀನ್ ಮಾಡೋ ತನ ನನ್ನ ಜೊತೆನೇ ಕೂತ್ಕೊಂಡ್ಳು. ಬಟ್ TV ಫೋನ್ ನೋಡೋದಕ್ಕಿಂತ ಈ ಥರ ನಮ್ಮ ಜೊತೆ ಕೂತ್ಕೊಂಡು ನಾವೇನು ಮಾಡ್ತೀವಿ ಅಂತ ನೋಡ್ತಾ ತಾವು ಎಲ್ಲವನ್ನು ಕಲಿತಾರೆ. ನಮಗೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಆಗುತ್ತೆ. ಬಟ್ ಇದರಿಂದ TV ಫೋನ್ ಅವಾಯ್ಡ್ ಆಗುತ್ತೆ. ಅಂದರೆ ಇದನ್ನೆಲ್ಲ ಮಾಡೋಕ್ಕೆ ಅವ್ರನ್ನ ಫ್ರೀಯಾಗಿ ಬಿಡಬೇಕು. ಇವಾಗ ತುಪ್ಪನೂ ರೆಡಿ ಆಯಿತು. ತುಪ್ಪ ಸ್ವಲ್ಪ ಜಾಸ್ತಿ ಕಾಯಿಸ್ಬಿಟ್ಟೆ, ಅದಕ್ಕೆ ಕಪ್ಪಾಗೋಯ್ತು. ಯೂಶ್ವಲಿ ಜಾಸ್ತಿ ಕಾಯಿಸಲ್ಲ, ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ, ಅದಕ್ಕೆ ಸ್ವಲ್ಪ ಕಪ್ಪಾಗೋಯ್ತು.
ಎಲ್ಲ ಸೊಪ್ಪನ್ನು ಕ್ಲೀನ್ ಮಾಡಿದ್ದಾಯಿತು. ಇವಾಗ ಇದನ್ನು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತಿದ್ದೀನಿ. ಈ ಥರ ಬಾಕ್ಸಲ್ಲಿ ಇಟ್ಟರೆ ಜಾಸ್ತಿ ದಿನ ಫ್ರೆಶ್ ಆಗಿರುತ್ತೆ, ಹಾಗೆ ಆರ್ಗನೈಸ್ ಅನಿಸುತ್ತೆ. ಇಷ್ಟೆಲ್ಲ ಮುಗಿಸೋಷ್ಟರಲ್ಲಿ ಸಂಜೆ ಆಯಿತು. ರಿದುಗೆ ಹೋಮ್ವರ್ಕ್ ಮಾಡಿಸಿ ಸಂಜೆದೆಲ್ಲ ಕೆಲಸ ಮುಗಿಸಿ ನನ್ನ ಫ್ರೆಂಡ್ ಬಂದಿದ್ದರು. ಅವರು ಇದೇ ಅಪಾರ್ಟ್ಮೆಂಟಲ್ಲಿರೋದು. ಅವ್ರ ಹೆಸರು ಪೂರ್ಣಿಮಾ ಅಂತ. ನಾವಿಲ್ಲಿ ಬಂದಮೇಲೆ ಇವರೇ ನಮಗೆ ಜಾಸ್ತಿ ಕ್ಲೋಸ್ ಆಗಿರೋದು. ಅವರು ಸಿಂಗಾಪುರ್ಗೆ ಹೋಗಿದ್ದರು. ಅಲ್ಲಿಂದ ನನಗೊಂದು ಗಿಫ್ಟ್ನ ತಂದಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಈ ವ್ಲಾಗಲ್ಲಿ ಅವ್ರನ್ನ ಇಂಟ್ರಡ್ಯೂಸ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಬರೋ ವ್ಲಾಗಲ್ಲಿ ಖಂಡಿತ ಮಾಡ್ತೀನಿ. ಹಾಗೆ ಸ್ವಲ್ಪ ಹೊತ್ತು ಕುಂತು ಆಚೆಗೆ ಹೋಗಿದ್ವಿ. ವಾಪಸ್ ಬಂದಮೇಲೆ ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಪರಿಚಯದವರು ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೆ ಬಂದರು. ಅವರಿಗೆ ನಾನು ಹಾಕೋ ಮೆಹಂದಿ ತುಂಬ ಇಷ್ಟ. ಸೊ ಅವಾಗವಾಗ ಬರ್ತಾ ಇರ್ತಾರೆ. ಸೊ ಇಷ್ಟಿತ್ತು ಇವತ್ತಿನ ವ್ಲಾಗಲ್ಲಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ. ಈಗ ಆಲ್ರೆಡಿ ಅವರಿಗೆಲ್ಲ ತುಂಬ 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 ಥ್ಯಾಂಕ್ಸ್. ನಾನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಎನ್ಕರೇಜ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟನ್ನು ತೊಗೊಂಡು ಬರೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ನೋಡ್ತಾ ಇರಿ, ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆಗಳನ್ನು ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಯು ಆಲ್ ಟೇಕ್ ಕೇರ್. ಬಾಯ್.